ಅಮ್ಮ ಗೌರಿ ಎಲ್ಲೋದ್ಲೆ ಹೇಳಿ ಬರ್ತೀನಂತ ಒಳಗಡೆ ಬಂದು ಎತ್ಲ ಹೋದ್ಲು ಹಾಗೆ ಗೌರಿ ಸಂಜೆಕ ಬನ್ರಿ. ಓ ಅಲ್ಲ ನೀ ಹೇಳಿ ಬರ್ತೀನಿ ಲೇಟ್ ಆಯ್ತಂತ ಹೊರಟಲ್ಲ ಬರತ್ತೆ. ಅಮ್ಮ ಹೇಳಿದ್ರಾ ನೆನ್ನೆ ಮಾಲಯ್ಯ ತಿನ್ನು ತಿನ್ನು ಕಡುಬಿದಾವೆ ಅಂತ ಹೇಳಿದ್ರ. ಬಾಲೆ ಮಲ್ಗುದ್ನಾ ಮುಲ್ಕ್ಸೆ ಬಂದೆ. ಹುಡ್ಕುದ್ರೇನು ನನ್ನ. ಅಲ್ಲ ಎಂತ ತಿಂದದೆಲ್ಲ ವಾಂತಿ ಆಗ್ತದೆ ಅಂದ್ರಲ್ಲ ತಿಂತದಿರಲ್ರಿ? ಇಷ್ಟೇ ತಿನ್ನೋದು ನಂಗಿಷ್ಟೇ ಸೇರೋದಕ್ಕ. ಇದ್ರ ಮುಂದೆ ಒಂದ್ ಕಡುಬು ಸೇರಲ್ಲ. ಅಮ್ಮ ನಂಗ ನನ್ಗೆ 2 ಕಡ್ಬೇಕು. 2 ಕಡುಬು ಸಾಕ? ಅದು ಬಾಣಂತಿ ಅಲ್ವಾ, ಅಮ್ಮ ಜಾಸ್ತಿ ತಿನ್ನಕ್ಕೆ ಇದ್ ಮಾಡಲ್ಲ. ನಿಂಗೆ ಮೈ ಬರುತ್ತೆ ಅಂತ ಹೇಳೋದು. ನೀವು ತಿನ್ನಿ. ಅದೇ ನಾನು ನೋಡ್ಬಿಟ್ಟು ಅಲ್ಲ ಒಳ ಜಳಿ ಅಲ್ಲ 2 ಮಗಿಗಾಗಷ್ಟು ನಂಗಲ್ಲ ಮಕ್ಕಳಿಗೆ. ನಿಮ್ಮನೆ ಗಂಡ ತಿನ್ನಕ್ಕೆ ಉಣ್ಣಕ್ಕೆ ಏನ್ ಕಮ್ಮಿ ಮಾಡಲೇನಲ್ಲ? ಅದಕ್ಕೆ ಕಮ್ಮಿ ಮಾಡಲ್ಲ. ಅದಕ್ಕೆ ಎಂತ ಮಾಡೋದು, ನಾ ಮಾಡಿ ಹಾಕ್ಬೇಕಲ್ಲ. ನಾ ಮಾಡಕ್ಕೆ ತಿಂತಾರೆ. ಇಲ್ಲ ಬಾಯಿ ರುಚಿ ಬೇಕಲ್ಲ. ತಟ್ಟೆ ಇಲ್ಲ ಹೊಟ್ಟೆ ಹಿಂಗೆ ಹಿಂಗೆ ಹಿಡ್ಕೊಂಡು ತಿನ್ನಕ್ಕಾಗಲ್ಲ. ಆ ಹೊಟ್ಟೆಗೆ ಇನ್ನೊಂದು 1 ತಟ್ಟೆ ತಿಂದ್ರು ಕಮ್ಮಿನೇ. ಇಲ್ಲ ಕಣ್ಣಿಲ್ಲ ನಾನ್ ನೋಡದ್ ಕಣ್ರಿ. ನಾನು ನೀವು ಹೊರಡ್ರಲ್ಲ ಏನು ತಿನ್ನಲ್ಲ ಅಂತ ಹೇಳಿ. ಇಲ್ಲ ನಂಗೆ ಮನೇಲಿ ನಾನು ತಿನ್ನೋದೇ ಇಲ್ಲ. ಇಷ್ಟೇ ವಿಚಾರ ಮಾಡ್ಕೋಬೇಡಿ. ಮೊನ್ನೆ ಹಿಂಗು ಗೀತನು ಹಂಗೆ ಗರ್ಭಿಣಿ ಆಗಿತ್ತಲ್ಲ, ಮೀನು ಕೆರೆ ಮೀನು ತಿಂದಿದ್ದಂತೆ. ಆಮಿಷಂಕಿ ಬೇದಿ ಆಯ್ತಂತೆ. ಆಮೇಲೆ ಇದು ಕಿಚನ್ ಚಿಕನ್ ಮೀನು ಕೋಳಿನ ತಿಂದಿದ್ದಂತೆ. ಉಷ್ಣ ಆಗಿ ಅಲ್ಲ ನೀರು ತಿನ್ನಿ ನಂಗೆ ಹಂಗೇನಾಗಲ್ಲೇನಾ? ಅಲ್ಲ ನಮ್ಮನೇಲಿ ಕೆರೆ ಮೀನು ಇದು ಹೌದಾ? ನಿಮ್ಗೇನಾಗಲ್ಲ, ಗಟ್ಟಿಜಕ್ಕೆ ಏನೂ ಆಗಲ್ಲ, ಗಟ್ಟಿಜಕ್ಕೆ ಏನೂ ಆಗಲ್ಲ. ಅಲ್ಲ ಮೊನ್ನೆ ಇದು ದೇವಸ್ಥಾನ ಪೂಜೆಲು ಎಂಥದ್ದು ತುಂಡೆಲ್ಲ ನೀವು ಸರಿಯಾಗಿ ತಿಂದ್ರಿ. ನಾನು ಅನ್ಕೊಂಡೆ ಆಮೇಲೆ ವಾಂತಿ ಗಿಂತ ಆಯ್ತಾ? ಇಲ್ಲ ಮತ್ತೆ ಯಾವ ನಿಮ್ಗೆ ವಾಂತಿ ಆಗತ್ತಿಂದ? ನನಗೆ ಈ ಎಜ್ಜು ತಿನ್ನಕ್ಕೆ ವಾಂತಿ ಆಗುತ್ತೆ. ಓ ಹಂಗ ನೀವು ಮನೇಲಿ ಕೋಳಿ ಹಂದಿ ಸಾಕೋದು ಒಳ್ಳೇದೇನೋ. ಹಂಗೆ ಮಾಡಿದ್ರೆ ಆಗ್ಬೋದೇ ನಮಗೆ. ನಿಮ್ಮನೆ ಈ ನಮ್ಮ ಗಂಡ ಎಂತಾರು ಬಿಸ್ನೆಸ್ ಮಾಡ್ಬೇಕಂತಿದ್ರಲ್ಲ, ನೀವು ಕೋಳಿ ಪಾರಮೆ ಮಾಡಿ ಮನೆ ಗಂಡಸು ಹೇಳುತ್ತೆ 1 kg ಮಾಂಸ ತಂದು ಇವಳಿಗೆ ಆಗ್ಬೇಕು, 1 ಕೋಳಿ ಪಾರಮ ಇಟ್ರೆ ಆಗ್ಬೋದೇನೋ. ಆದ್ರೂ ನೀವೇ ಬರುದ್ಲಲ್ರಿ ನೀವು ಎಷ್ಟು ತಿಂದ್ರು. ಹೌದು ಅದು ಏನನ್ನ ನಾನು ಬಾಡಿ ಬರ್ಬೇಕು ಅಂದ್ರೆ ಬರೋದೇ ಇಲ್ಲ. ಇನ್ನೇನು ನೋಡಿದ್ರೆ ಮಕ್ಳಾದ್ಮೇಲೆ ಅಂತ ಎಲ್ಲ ಮಕ್ಳಾದ್ಮೇಲೆ ಬರ್ತದೆ. ಇನ್ನೊಂದು 2 ಕಡ್ಬೇಕಾ? ಯಾಕೆ ಬೇಕಾದ್ರೆ ಕೇಳ್ತೀವಿ. ಕಡಲೆ ಪಲ್ಯ ಹಾಕ್ಸ್ಕೊಂತೀರ? ಕಡಲೆ ಪಲ್ಯ ಹೀಟ್ ಹಾಗಾದ್ರೆ ತಂಪು ಚಿಕನ್ ಹಾಕ್ಸ್ಕೊಂತೀನಿ.